ಇವತ್ತು ಅಂಜು ಮದುವೆ ಮುಗಿಸ್ಕೊಂಡು ಹಾಗೆ ದೇವ್ರ ದರ್ಶನ ಮಾಡ್ಕೊಂಡು ಬಂದೋ. ನಮಸ್ತೆ ಕೃಷಿ ಮಿತ್ರರೇ, ನಾವು ಬಂದಿದ್ದು ಧರ್ಮಸ್ಥಳಕ್ಕೆ. ರಾತ್ರಿ 8 ಗಂಟೆಗೆ ಬಸ್ ಹತ್ತೋ, ಟ್ರೈನ್ ಸಿಗಲಿಲ್ಲ. ಹಂಗಾಗಿ ನಾವು ಬರೋಷ್ಟರಲ್ಲಿ 5 ಗಂಟೆ ಬೆಳಗಿನ ಜಾವ ಆಗಿತ್ತು. ದಾರಿ ಬೇಗ ಇರೋದ್ರಿಂದ ಇವತ್ತು ಅಂಜು ಗೌಡ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಹಳ್ಳಿ ಹುಡುಗಿ ಅಂಜು ಗೌಡ, ಅವ್ರದ್ದು ಮದುವೆ ಇತ್ತು. ಅವ್ರಿಗೆ ವಿಶ್ ಎಲ್ಲ ಮಾಡ್ದು ಬಂದು, ದೇವರು 100 ಕಾಲ ಈ ದಂಪತಿಗಳನ್ನ ಚೆನ್ನಾಗಿಟ್ಟಿರಲಿ, ಒಳ್ಳೆಯ ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ಅಂತ ಕೇಳ್ಕೊತೀನಿ, ಯಾರದೇ ದೃಷ್ಟಿ ಬೀಳಬಾರ್ದು ಅಂತ. ಹಾಗೆ ಎಲ್ಲ ವಿಶ್ ಮಾಡಿ ಸ್ವಲ್ಪ ಹೊತ್ತು ಅವ್ರ ಜೊತೆ ಕಾಲ ಕಳೆದು ಅಲ್ಲಿಂದ ಹೊರಟು ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೊರಟು. ನನ್ನ ಮಗ ಜನ ಇದ್ದಾರೆ, ನಾನು ಬರಲ್ಲ ಮಮ್ಮಿ ಅಂತಿದ್ದ. ದೇವಸ್ಥಾನದ ಹತ್ರ ಬಂದು ದೇವ್ರು ನೋಡ್ದಂಗೆ ಹೋಗ್ಬಾರ್ದಪ್ಪ ಅಂತ ಹೇಳಿ ಹೋದೋ. ಫುಲ್ಲು ಜನ ಖಾಲಿ ಇತ್ತು, ಯಾರು ಜನನೇ ಇರಲಿಲ್ಲ. ಅದರಲ್ಲಿ ಸ್ವಲ್ಪ ಇದ್ದರು. ಅವನೇನಂದ್ರೆ ಒಂದು ಸತಿ ಮಂಡೆ ಹೊತ್ತು ಬಂದಾಗ ಸಖತ್ತು ಜನ ಇದ್ದರು. ಬೆಳಗ್ಗೆ 8 ಗಂಟೆಗೆ ಹೋದಾಗ ಸಂಜೆ 5 ಗಂಟೆ ಹೊರಗೆ ಬಂದಿದ್ದು. ಹಂಗಾಗಿ ಅವನು ನಿಲ್ಲಿಸ್ತಾರೆ ಅಂತ ಹೇಳ್ಬಿಟ್ಟು ಭಯ ಬಿದ್ದುಬಿಟ್ಟಿದ್ದ. ಇವಾಗೆಲ್ಲ ಹೊಸ್ದಾಗಿ ಮಾಡಿದ್ದಾರೆ ಚೇರ್ ಸಿಸ್ಟಮು, ತಿರುಪ್ತಿ ಥರ ಚೇರ್ ಸಿಸ್ಟಮು. ರಶ್ ಇದ್ದರೆ ಮಾತ್ರ ಅಲ್ಲಿ ಕೂರಿಸ್ತಾರೆ ಅನಿಸುತ್ತೆ. ನಾವಿವತ್ತು ಕೂರ್ಸೋಗೆ ರಶ್ ಇದ್ದಂಗೆ ಹೋಗಿಲ್ಲ. ಇದು ಎಲ್ಲ ಮಾಡಿದ್ಮೇಲೆ ಇದು 2ನೇ ಸತಿ ಹೋಗ್ತಿರೋದು. ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಖುಷಿ ಆಯಿತು. ದೇವಸ್ಥಾನಕ್ಕೆ ಹೋದರೆ ಏನೋ ಪಾಸಿಟಿವ್, ನಮ್ಗೆ ಏನು ಕಷ್ಟ ಏನು ನೋವಿದ್ರು ಅಲ್ಲಿಗೆ ಹೋಗ್ಬಿಟ್ರೆ ಎಲ್ಲ ಮರ್ತಂಗೆ, ಮತ್ತು ಮನಸ್ಸು ನಿರಾಳ ಥರ ಆಗುತ್ತೆ. ಮದುವೆ ಎಲ್ಲ ತೀರ್ಸ್ಕೊಂಡು ಬಂದು ತುಂಬಾ ಖುಷಿ ಆಯಿತು. ನೋಡ್ತಿರ್ಬೋದು ಜನ ಅಷ್ಟಿಲ್ಲ, ನಿಲ್ಲಿಲ್ಲ ಎಲ್ಲೂ. ಒಟ್ಟಿನಲ್ಲಿ ಸ್ವಲ್ಪ ಜನ ಇದ್ದರು. ಇವಾಗ ರಜೆ ಇರುತ್ತಲ್ಲ ಹುಡುಗರಿಗೆಲ್ಲ, ಹಂಗಾಗಿ ಬಂದಿರ್ತಾರೆ, ಸ್ಕೂಲ್ ಡೇಸ್ ರಜೆ ಇರೋದ್ರಿಂದ ಸ್ವಲ್ಪ ಜನ ಇದ್ದರು. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದು ಆಮೇಲೆ ಸ್ವಲ್ಪ ಜನ ಆಗಿದ್ರು. ನಾವು ದರ್ಶನ ಮುಗಿಸೋ ಅಷ್ಟೊತ್ತಿಗೆ 7:45 8 ಗಂಟೆಗೆಲ್ಲ ದರ್ಶನ ಮುಗಿಸಿದ್ದು. 11 ಗಂಟೆಗೆ ಪ್ರಸಾದ ಇರೋದ್ರಿಂದ ನಾವು ಊಟಕ್ಕೆ ಹೋಗಲಿಲ್ಲ. ದೇವ್ರ ಪ್ರಸಾದ ತೊಗೊಂಡು ಅಲ್ಲಿಂದ ಹೊರಟು ನಾವು ಬಸ್ಸಿಗೆ ಮತ್ತೆ ಸಂಜೆ ಮನೆಗೆ ತಲುಪಬೇಕು ಬೇಗ ಅಂತ ಹೇಳಿ ಕುಕ್ಕೆಗೆ ಹೋಗಿ ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಟ್ಲಿಗೆ ಹೋದೋ. ಅಲ್ಲಿ ನೋಡಿ 8 ಕಾಲ ಆಗಿದೆ ನಾವು ದರ್ಶನ ಮುಗಿಸ್ಕೊಂಬಂದಾಗ. ಹೋಟ್ಲಲ್ಲೇ ಊಟ ಮಾಡ್ಕೊಂಡು ಹೋಗೋಣ, ಟೈಮ್ ಆಗಿಬಿಡುತ್ತೆ ಮತ್ತು ಮನೆಗೆ ಬರೋಕ್ಕೆ ಅಂತ ಹೇಳ್ದೋ. ಈ ಸತಿ ನಮ್ಮ ಮನೆಯವ್ರು ಬರಬೇಕಿತ್ತು, ಬಟ್ ಅವರು ಉಳೋದಿರೋದ್ರಿಂದ ನೀವೇ ಹೋಗ್ಬಿಟ್ಟು ಬರ್ರಿ ಅಂದ್ಬಿಟ್ಟು ನಾನು ಸೊಸೆನ ಜೊತೆ ಮಾಡಿ ಕಳಿಸಿದ್ರು. ಮತ್ತು ಹೋಟ್ಲಿಗೆ ಹೋಗಿ ಟಿಫನ್ ಮಾಡಿಕೊಂಡು ಅಲ್ಲಿಂದ ಕುಕ್ಕೆಗೆ ಹೊರಟು. ಮತ್ತು ಅಲ್ಲಿ ಮಳೆ ಸ್ಟಾರ್ಟ್ ಆಗಿತ್ತು ಧರ್ಮಸ್ಥಳದಲ್ಲಿ, ನೋಡ್ತಿರ್ಬೋದು ಹನಿ ಆಗ್ತಿತ್ತು. ನಾನು ಜೋರಾಗಿ ಬಂದುಬಿಟ್ರೆ ನೆಂದೋದ್ರೆ ಅಂತ ಎಲ್ಲ ಭಯ ಆಯಿತು. ಕಾರು ಯಾವಾಗೂ ಹೋಗ್ತಿದ್ದೋ, ಕಾರಲ್ಲಿ ಹೋಗ್ತಿದ್ದೋ, ಇಲ್ಲಾಂದರೆ ಟಿ ಗಾಡಿ ಮಾಡ್ಕೊಂಡು ಹೋಗ್ತಿದ್ದೋ. ಇದೇ ಸರಿ ನಾವು ಬಸ್ಸಲ್ಲಿ ನನ್ನ ಸೊಸೆ ನನ್ನ ಮಗ ಹೋಗಿರೋದು. ತುಂಬಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಅಂಜು ಬರದೇ ಇರಿರಕ್ಕ ಬರಬೇಕು ಅಂತ ಕರೆದಿದ್ದಕ್ಕೆ ಪಾಪ ಹೋಗಬೇಕು ಅಂತ ಹೊರಟು. ನನ್ನ ಸೊಸೆ ಮಳೆಯಲ್ಲೇ ನೆನ್ಕೊಂಡು ವಿಡಿಯೋ ಮಾಡಿಕೊಂಡು, ನಾವು ಅಲ್ಲಿ ಹೋಗ್ತಿದ್ರೆ ಇವಳು ವಿಡಿಯೋ ಮಾಡ್ಕೊಂಡು ನಗ್ತಿದ್ಲು. ಸ್ವಲ್ಪ ಸಾಕಾಯಿತು, ಯಾಕಂದರೆ ಸ್ವಲ್ಪ ದೂರ ನಡೆದು, ಯಾವಾಗಲೂ ಕಾರಲ್ಲಿ ಬರೋದ್ರಿಂದ ಇವಾಗ ನಡೆದಿರೋದಕ್ಕೆ ಸ್ವಲ್ಪ ನನ್ನ ಮಗನಿಗೂ ಸುಸ್ತಾಯಿತು. ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಅಲ್ಲೂ ದರ್ಶನ ಮುಗಿಸ್ತು. ಅಲ್ಲೂ ಪ್ರಸಾದಕ್ಕೆ ಅಂತ ಕಾಯ್ದು ತುಂಬ ಜನ ಇದ್ದರು. ನಾವು ವೆಯ್ಟ್ ಮಾಡೋಷ್ಟೊತ್ತಿಗೆ 3 ಗಂಟೆ 4 ಗಂಟೆ ಆಗುತ್ತೆ. ಮನೆಗೆ ನಾವು 12 ಗಂಟೆ 1 ಗಂಟೆಗೆ ತಲುಪಿದ್ರೆ ಬಸ್ ಸಿಗಲ್ಲ ಮನೆಗೆ ಊರಿಗೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ 2 ಗಂಟೆಗೆ ಬಸ್ ಮಾಡಿಕೊಂಡು KSRTC ಬಸ್ಸಲ್ಲಿ ಹೊರಟು. ನಮ್ಮ ಮನೆಯವರು ನೀನು ಹೆಸ್ರುಘಟ್ಟಕ್ಕಾದರೂ ಬಾ, ಇಲ್ಲಾಂದರೆ ಚಿಕ್ಕಬಾಣಾವರಕ್ಕೆ ಬಾ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಚಿಕ್ಕಬಾಣಾವರಕ್ಕೆ ನಾವು ಹೋಗೋಷ್ಟರಲ್ಲಿ ಅವರು ಸಹ ವೆಯ್ಟ್ ಮಾಡ್ತಿದ್ರು. ನನ್ನ ಸೊಸೆ ದಾಸರಳ್ಳಿ ಅವ್ರ ಊರು, ಅಲ್ಲಿಗೋಯ್ತು. ನಾವು ಊರ ಕಡೆ ಬಂದೋ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ.